ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ, ಎಲ್ಲರಿಗೂ ಸುಸ್ವಾಗತ. ಸೊ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ, ತುಂಬ ದಿವಸ ಆಗೋಗಿತ್ತು ವಿಡಿಯೋಗಳನ್ನ ಮಾಡಿ. ಬಿಕಾಸ್ ಏನಂತಂದರೆ ಲೈಫಲ್ಲಿ ಅವನ ಅಮ್ಮ ಇಲ್ದಿರೋ ಅಂಥ ಕರ್ಮಕಾಂಡಗಳೆಲ್ಲ ಅವನ ಅಕ್ಕನ ನನ್ನ ಲೈಫಲ್ಲೇ ಬಂದು ಸಾಯ್ತವೆ ಗುರು. ಏನು ಮಾಡೋದು ಜೀವನ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ಸೊ ಬದುಕಲ್ಲಿ ಕಷ್ಟಗಳು ಬಂದಾಗಲೇ ಗುರು ಗೊತ್ತಾಗೋದು ಯಾರು ನಮ್ಮೋರು, ಯಾರು ನಮ್ಮೋರಲ್ಲ, ಯಾರು ನಮ್ಮ ಜೊತೆ ಏನಕ್ಕೆ ಇರ್ತಾರೆ, ಯಾರು ನಮ್ಮ ಜೊತೆ ಹೆಂಗಿರ್ತಾರೆ, ಯಾರು ನಮಗೋಸ್ಕರ ಇರ್ತಾರೆ, ಯಾರು ನಮಗೋಸ್ಕರ ಇರಲ್ಲ, ಯಾರು ನಮ್ಮೋರು, ಯಾರು ಬೇರೆಯವರು. ಇವೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಲೈಫಲ್ಲಿ ಕಷ್ಟಗಳು ಬರಬೇಕು ಗುರು, ಅವಾಗಲೇ ಗೊತ್ತಾಗೋದು. ಸುಮ್ಮನೆ ಏನೋ ಊರಾಗಿರೋರೆಲ್ಲ ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನವನೇ, ನಿನ್ನ ಕಷ್ಟಗಳು ಬಂದರೆ ನಾನು ತಾನೇ ಜೊತೆಲಿರೋದು, ನಾನೇ ಮಾಡಿದ್ದು, ನಾನೇ ಎಲ್ಲ ಹೆಲ್ಪ್ ಮಾಡೋದು ಅನ್ನೋರೆಲ್ಲ ಹೆಂಗೆ ಕಣ್ಣು ಮನ ಕಾಣ್ದಂಗೆ ಅಡ್ರೆಸ್ಗಳ್ದಂಗೆ ಹೋಗ್ಬಿಡ್ತಾರೆ ಅಂತಂದರೆ ಅದನ್ನ ಇಮ್ಯಾಜಿನ್ ಸಹ ಮಾಡ್ಕೊಳಕ್ಕಾಗಲ್ಲ ನಾವು ಆ ರೇಂಜಿಗೆ. ಸೊ ಅದಕ್ಕೆ ಹೇಳೋದು, ಲೈಫಲ್ಲಿ ನಾವು ಕಷ್ಟಗಳನ್ನ ಪಡಬೇಕು. ಕಷ್ಟಗಳು ಪಟ್ಟಾಗಲೇ ನಮಗೆ ಗೊತ್ತಾಗೋದು ನಾವೇನು ಬದುಕ್ತಾ ಇದ್ದೀವಿ, ಯಾವ ಥರ ಬದುಕ್ತಾ ಇದ್ದೀವಿ, ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ. ಓಹೋ ಮಾಲ್ ಫುಲ್ಲು ಜಿಗಿಮಗ ಮೀತೈತೆ. ಈಗ ಬಂತ ಕರ್ನಾಟಕದ ಫ್ಲಾಗು ನಿಮಗೆ. ಸೊ ಇದು ಪರಿಸ್ಥಿತಿ ಹಿಂಗಾಗಿದ್ದರಿಂದ ಸ್ವಲ್ಪ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ, ಮತ್ತು ಇನ್ನೊಂದು ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಬಿಕಾಸ್ ಏನಂದರೆ ನಾನು ಏನೇನೋ ಅಂದ್ಕೊಂಡು ಬರ್ತಾಯಿದ್ದೆ, ಬಟ್ ಮೈಂಡು ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದೇ ರೀಸನ್ನಿಂದ ವೀಡಿಯೋಗಳು ಮಾಡೋಕ್ಕಾಗಿರಲಿಲ್ಲ. ಸೊ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ. ಇನ್ಮೇಲೆ ಅಟ್ಲೀಸ್ಟ್ 2 days ಒನ್ಸ್ ನಂದು ರೆಗ್ಯುಲರ್ ವಿಡಿಯೋ ಅಥವಾ ರೆಗ್ಯುಲರ್ ವಿಡಿಯೋಗಳ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು. ಬಿಕಾಸ್ ಏನಂತಂದರೆ ನನ್ನ ಶಾರ್ಟ್ಸ್ ವಿಡಿಯೋಗಳಿಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಜನ ಎನ್ಕರೇಜ್ ಕೊಡ್ತಾಯಿದ್ದೀರಾ. ಮತ್ತು ನಂದು ಇನ್ಸ್ಟಾಗ್ರಾಮಲ್ಲೂ ಸಹ ಐ ಥಿಂಕ್ ಯೂಟ್ಯೂಬ್ಗಿಂತ ಜಾಸ್ತಿನೇ ಹೇಳ್ಬೋದು. ಟು ಬಿ ಆನೆಸ್ಟ್ ಹೇಳಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲೇ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರೂ. ಸೊ ಇದೇ ಥರ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಸೊ ದಯವಿಟ್ಟು ಯೂಟ್ಯೂಬಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಲ್ಲೂ. ಸೊ ನಿಮ್ಮ ಪ್ರತಿಯೊಂದು ಪ್ರೋತ್ಸಾಹನೂ ನಮ್ಗೆ ಒಂಥರ ಹೆಂಗೆ ಅಂತಾರೆ, ಈ ಮೆಟ್ಟಿಲುಗಳಿದ್ದಂಗೆ ನಮಗೆ. ಸೊ ನೀವೇನೇ ಹೇಳಿದ್ರು, ಅಕಸ್ಮಾತ್ ನಮ್ಮ ಕಡೆಯಿಂದ ಏನೇ ಮಿಸ್ಟೇಕ್ಗಳಾಗಿದ್ರು, ದಯವಿಟ್ಟು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳು ಹಾಕ್ರಿ. ಗುರು ನೀನು ಇದು ಮಾಡ್ತಾ ಇದೆಯಾ ತಪ್ಪು, ಗುರು ನೀನು ಇದು ಮಾಡ್ತಾ ಇದೆಯಾ ತಪ್ಪು. ಸರ್ ಯೂಟ್ಯೂಬಲ್ಲಿ ಬಂದು ಅಥವಾ ಯಾವುದೋ ಒಂದು ಕಂಟೆಂಟ್ ಆಗಿರ್ಬೋದು, ಯಾವುದೋ ಒಂದು ವೀಡಿಯೋ ಆಗಿಬಿಟ್ಟು ಸುಮ್ಮನೆ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ಲೈಡ್ ಹೋಗೋದಕ್ಕಿಂತ ಅಟ್ಲೀಸ್ಟ್ ಏನಾದರೂ ಒಂದು ಇನ್ಪುಟ್ ಕೊಡಿ ಅವ್ರಿಗೆ. ನನಗೆ ಅಂತಲ್ಲ ನಾನು ಹೇಳ್ತಾ ಇರೋದು, ಯೂಶ್ವಲಿ ಯಾರಿಗೆ ಬೇಕಾದರೂ ಆಗಿರ್ಬೋದು. ನೀವು ಯೂಟ್ಯೂಬಲ್ಲಿ ಏನೋ ಒಂದು ಟೈಮ್ ಪಾಸ್ಗೆ ಅಥವಾ ಎಂಟರ್ಟೈನ್ಮೆಂಟ್ಗೆ ಅಂತ ಬಂದಿರ್ತೀರಿ. ಅಲ್ಲಿ ನಿಮ್ಗೆ ಏನೋ ಒಂದು ವಿಚಾರ ನಿಮಗೆ ಸರಿ ಅನಿಸಲ್ಲ ಅಥವಾ ನಿಮ್ಗೆ ಅದು ಇಷ್ಟ ಆಗಲಿಲ್ಲ. ಸೊ ಜಸ್ಟ್ ಗಿವ್ ಎಮ್ ಎ ಸಜೆಷನ್. ಗುರು ನನಗೆ ಹಿಂಗೆ ಇರಬೇಕಿತ್ತು, ನೀನು ಹಿಂಗೆ ಮಾಡಬೇಕಿತ್ತು ಅಂತ ಒಂದು ಮಾತು ನೀವು ಹೇಳಿದ್ರೆ ಸಾಕು, ಅವ್ರಿಗೆ ಅದೇನೋ ಒಂಥರ ಆನೆ ಬಲ ಬಂದಂಗೆ ಆಗಿಬಿಡುತ್ತೆ. ಸೊ ಅವರು ಅದನ್ನು ಇನ್ನೂ ಏನೋ ಇಂಪ್ಲಿಮೆಂಟ್ ಮಾಡಿಕೊಂಡು ಅದನ್ನು ಇನ್ನೂ ಏನೋ ಬೇರೆ ಬೇರೆ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ಏನೂ ಮಾಡದೆ, ಏನೂ ಹೇಳ್ದೆ ನೋಡಿ ಸುಮ್ಮನೆ ಡಿಸ್ಲೈಕ್ ಕೊಟ್ಕೊಂಡು ಅಥವಾ ಸುಮ್ಮನೆ ಸ್ವೈಪ್ ಅಪ್ ಮಾಡಿಕೊಂಡು ನಿಮ್ಮ ಪರ ನೀವು ಹೋಗ್ಬಿಟ್ರೆ ಅವ್ರಿಗೇನು ಗೊತ್ತೇ ಆಗೋಲ್ಲ. ಫಸ್ಟ್ ಆಫ್ ಆಲ್ ಏನಾಗ್ತಾಯಿದೆ ಇಲ್ಲಿ, ನನ್ನ ವಿಡಿಯೋ ಯಾವ ಥರ ರೀಚ್ ಆಗ್ತಾಯಿದೆ ಏನೂ ಗೊತ್ತಾಗಲ್ಲ. ಸೊ ದಿಸ್ ಈಸ್ ಮೈ ಸಿಂಪಲ್ ಹಾನೆಸ್ಟ್ ಹಂಬಲ್ ರಿಕ್ವೆಸ್ಟ್. ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಪಾಸಿಟಿವ್ ಆಗಿರ್ಬೋದು, ಐದರ್ ಇಟ್ ಈಸ್ ನೆಗೆಟಿವ್ ಆಗಿರ್ಬೋದು. ಸೊ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮಗೂ ಸ್ವಲ್ಪ ಮೋಟಿವೇಶನ್ ಆದಂಗೆ ಆಗುತ್ತೆ. ಎಲ್ಲರಿಗೂ, ನಮ್ಮ ಹಿಂದೂಗಳಿಗೆ ಅಥವಾ ಎಲ್ಲ ನಮ್ಮ ಭಾರತೀಯ ಮಿತ್ರಗಳಿಗೆ ಸೊ ರಾಮನ ಪ್ರತಿಷ್ಠಾಪನೆ ನಡೀತಾ ಇದೆ ಇವತ್ತು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರಿಗೂ ಶುಭವಾಗಲಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೇರೆ ಇವತ್ತು ಐ ಥಿಂಕ್ ಏನೋ ಒಂಥರ ವಾರ್ಮ್ ಅಪ್ ವೀಡಿಯೋ ಇದ್ದಂಗಿದು. ಸೊ ದಯವಿಟ್ಟು ಕ್ಷಮೆ ಇರಲಿ. ಅಥವಾ ನಿಮ್ಗೆ ಎಲ್ಲಾದರೂ ವೀಡಿಯೋದಲ್ಲಿ ಏನೋ ಸ್ವಲ್ಪ ಲ್ಯಾಗ್ ಅನಿಸಿದರೆ, ಯಾಕೆಂದರೆ ತುಂಬ ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಏರುಪೇರು ಆಗಿರುತ್ತದೆ. ಸೊ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.